ನಮಸ್ಕಾರ ದೊಡ್ಡ ಮನೆಯವ್ರಿಗೆ. ನಮಸ್ಕಾರ ರೀ. ಆರಾಮ್ರಿ? ಆರಾಮ್ರಿ, ನೀವ್ ಆರಾಮದಿರಿ? ನಾವ್ ಆರಾಮದ ನೋಡ್ರಿ. ಪ್ಯಾಟ್ ಹೆಂಗ್ ನಡ್ದೈತ್ರಿ ಈ ವಾರ? ಇದಾವ್ ನೋಡ್ರಿ ಈ ಎತ್ತು. 1:20 ಕೊಡಂತ ಎತ್ತ ಇವು. ಓಕೆ, ಎಷ್ಟಕ್ ಮುಗ್ದವ್ರಿ ಇವು? ಇವು ಬರೀ 1:25 ಮುಗ್ದಾವ್ರಿ. 1:25 ಮುಗ್ದವ್ರಿ. ಕಡೆಯಲ್ಲ 80 ಹೇಳಿದ ಎತ್ತನ 1:25 1:25 ಮುಗಿಸಿದಾರೆ. ಓಕೆ, ಸೊ ಹಿಂಗ್ ನಡೆದ್ರಿ ವ್ಯಾಪಾರ? ಹಿಂಗ್ ನಡತ್ರಿ. ಮಾರ್ಕೆಟ್ ಬಾಳ ಹದಗೆಟ್ಟೈತ್ರಿ ಇವತ್ತಿಂದ. ಹೌದೇನ್ರಿ? ಹೋದ ವಾರ ಇನ್ನೂ ಒಂದ್ ಲೆಕ್ಕಕ್ಕಿತ್ರಿ. ಈ ವಾರ ಅಂತೂ ಫುಲ್ ಹದಗೆಟ್ಟೈತ್ರಿ. ಈ ವಾರ ಹದಗೆಟ್ಟಿದೆ. ನಾಳೆ ಇದು ಮಾನಮಿ ಬೆಳಿಗ್ಗೆ ಬರೋ ಮಟನು ಹಿಂಗೆ ಕೆಲವು ರೈತರು ಎತ್ತು ತರದ್ ಬಿಟ್ರು ಪರವಾಗಿಲ್ಲ. ಯಾಕಂತಂದ್ರೆ ಬಾಳ ಸತ್ ಮಾರ್ಕೆಟ್ ಆಗೈತ್ರಿ ಎತ್ತಿನ ಮಾರ್ಕೆಟ್. ಹಂಗಾಗಿ ಆಮೇಲೆ ಇಲ್ಲಿ ಮಟ್ಟ ಹೊಳವು ಇದ್ದಿದಿಲ್ರಿ ನಮ್ಮಲ್ಲಿ. ಈಗ ಸುಮಾರು ಒಂದ್ 4 ದಿನದಿಂದ ಹೊಳವಾಗೈತಿ. ಹಂಗಾಗಿ ಕೆಲವರು ಈ ಎತ್ತಿನ ಪ್ಯಾಟಿ ಬಗ್ಗೆ ಆಟ ಆಡೋದ್ರ ಬದಲು ವ್ಯವಸಾಯಿತವಾಗಿ ಎಲ್ಲಾರು ತಮ್ಮ ಜಮೀನ್ಯಾಗ ಅದಾರ. ಯಾಕಂದ್ರ ಬಿತ್ತದಾಗಿಂದ ನಾವು ಯಾವ್ದು ಎಡೆ ಕುಂಟಿ ಹೊಡಿಲಿಲ್ಲ, ಕಳೆ ತೆಗ್ದಿಲ್ಲ. ಹಂಗಾಗಿ ಔಷಧಿ ಹೊಡೆಯೋರು ಔಷಧಿ ಹೊಡ್ಕೊಂಡಾರ, ಕೆಲವ್ರು ಹೊಡೆದಿಲ್ಲ. ಈಗಾದ್ರೂ ಏನಾರು ಪ್ರಯತ್ನ ಮಾಡ್ಕೊಂಡ್ ಕ್ಲೀನ್ ಮಾಡ್ಕೊಂಡಂತ ಎಲ್ಲಾರು ಹೋಗ್ಯಾರ. ಸೊ ಹಿಂಗ್ ನಡ್ದೈತ್ರಿ. ಸೊ ನಮ್ ಕಡೆ ಈಗ ಸುಮಾರು ಕಮೆಂಟ್ಸ್ ಬರಾಕತ್ತಾವ್ರಿ, ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಕಮೆಂಟ್ ಮಾಡ್ತಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್. ಸೊ ನಮ್ಮೆಲ್ಲ ಸಹೋದರಿಯವರು ಈಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ರೀಲ್ ಮಾಡಕ್ ಹತ್ಬಿಟ್ಟಿದ್ದಾರೆ. ರೈತನ ಮಗ ನನ್ನ ಹುಡುಗ ಆಕೆಲ್ ಬಾರಿಕಾಲು ಎದಿ ಮೇಲೆ ಸರಿತಿನ ಎತ್ತಿ ಕಟ್ಟೇನ ಅಂತಂದು ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ. ಅದು ರೈತರ ಮಕ್ಕಳನ್ನ ಯಾರು ಮದುವೆ ಮುಂದೆ ಬರ್ತಾ ಇಲ್ರಿ. ಸೊ ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಹೇಳ್ರಿ. ಏನಿಲ್ರಿ, ಮೊದಲದಾಗಿ ನಾವು ನಮ್ಮ ಸಂಸ್ಕೃತಿನ ನಾವು ಹಾಳು ಮಾಡ್ಕೊಂಡು ನಮ್ಗೆ ಹೆಣ್ ಕೊಡೋಲ್ರು ಅನ್ನೋದ್ರ ಬದಲು ನಮಗಿರಂತ ಒಬ್ಬ ಅಕ್ಕ ತಂಗಿನ ನಾವು ಹೊಳ್ಳಿ ವ್ಯವಸಾಯಿತ ಮಾಡೋನಿಗೆ ಕೊಟ್ಟಿದ್ರೆ ಅವ್ರ ಮನಿ ಮುಂದೆ ನಾವು ಕುತ್ಕೊಂಡು ಹೆಣ್ ಕೇಳ್ಬೋದಿತ್ತು. ಈಗ ಯಾಕಂದ್ರ ನಾವು ನಮ್ಮ ಮಕ್ಕಳನ್ನ ನಮ್ಮ ಅಕ್ಕರ್ನ ನಮ್ಗೆ ಒಬ್ಬಕ್ಕೆ ಅಕ್ಕದಳ ನಾವು ಓದಿಸ್ತೀವಿ, ನಾವು ಜಾಬ್ ಆರ್ಡರ್ ಕೊಡ್ತೇವಿ ಅಂದು ಜಾಬ್ ಆರ್ಡರ್ ಕೊಟ್ಟು ಇನ್ನೊಬ್ಬರ ಮನ್ಯಾಗ ಬಡವ್ರ ಕನೆ ಇದ್ರು ಹೇಳ್ರಿ ನಾವು ಫ್ರೀ ಆಗಿ ಮಾಡ್ಕೊಂತೇವಿ ಅಂತ ಹೇಳ್ತಾರಲ್ಲ, ಇದು ತಪ್ಪು ಸಂಸ್ಕೃತಿ. ಯಾಕಂದ್ರ ನಮ್ಮ ಮನೆತನ ಎದರಿಂದ ಮುಂದ್ ಬಂದಿತ್ತು, ನಾವು ಅಂತವ್ರಿಗೆ ನಮ್ಮ ಅಕ್ಕಂಗಿರನ್ನ ಕೊಟ್ಟಿದ್ರೆ ನಾವು ಇವತ್ತು ಅವ್ರ ಬಾಗಲ ನಿಂತು ಕೇಳ್ಬೋದಿತ್ತು. ನಾವು ನಿಮಗ್ ಕೊಟ್ಟವಿ, ನೀವು ನಮಗ್ ಕೊಡ್ರಿ. ಆಮೇಲೆ ನಮ್ಮ ಅಕ್ಕ ತಂಗಿಯರಿಗೂ ಒಂದ್ ಅಭಿಪ್ರಾಯ ಇರ್ತಿತ್ತು, ಅವ್ರ ಮನೆ ಹತ್ರ ಆಗುತ್ತೆ, ನಮ್ ತಂದೆ ತಾಯಿ ನೋಡೋ ಭಾಗ್ಯ ಸಿಗ್ತೈತಿ ಅಂತ. ಈಗ ನಮ್ಮ ಅಕ್ಕಂದಿರನ್ನ ನಾವು ಜಾಬ್ ಆರ್ಡರ್ ಕೊಟ್ಟು ಅವ್ರು ಈ ಡಿಸ್ಟಿಕ್ ಬಿಟ್ಟು ಇನ್ನೊಂದ್ ಡಿಸ್ಟಿಕ್ ಹೋಗಿ ಜಾಬ್ ಮಾಡಕೊಂತಿರ್ತಾರ. ಇಲ್ಲಿ ತಂದೆ ತಾಯಿ ನೆಲ ಹಿಡಿದಿರ್ತಾರ. ಅವ್ರ ಜನ್ಮ ಹೋದ್ಮೇಲೆ ಮಣ್ಣಿಗೆ ಬರ್ತಾರ. ಅವರು ಇಲ್ಲೇ ಕಳಬಳ್ಳಿ ಆಗಿ ಇಲ್ಲೇ ಪಕ್ಕದಾಗ ಇದ್ದಿದ್ರೆ ಅವರು ನೋಡ್ತಿದ್ರಲ್ಲ, ಸಾಯ ಮುಂದ್ ಒಂದ್ ನೀರು ಬಿಡ್ಬೋದಿತ್ತಲ್ಲ. ನಾವು ಸತ್ ಮೇಲೆ ಅವ್ರನ್ನ ಕೈ ಕಾಲು ಮಡಿಚಿ ಕುಂದ್ರಿಸಿದ್ಮೇಲೆ ಅವಾಗ ಯವ್ವಾ ನೀ ನಮ್ಗೆ ಯಾಕೆ ಹೇಳಿಲ್ಲೋ ಅಂತಾರ. ಅದ್ ಆತರ ಆಗ್ಬಾರ್ದು. ಅದನ್ನ ಉಳಿಸ್ಕೋಬೇಕು ಅಂದ್ರೆ ನಮ್ಮ ಅಕ್ಕಂಗಿಯರ್ನ ನಾವು ವ್ಯವಸಾಯಿತ ಬಂದವನಿಗೆ ಕೊಟ್ರೆ ಅವರು ನಮ್ಗೊಂದ್ ಹೆಣ್ ಕೊಡೋ ಅಭಿವೃದ್ಧಿ ಇರ್ತೈತಿ. ನಾವು ಒಬ್ಬ ಕೆದಾಳ ಅಂತೇಳಿ ಕಿಟ್ಟದ ಮೇಲೆ ಕುಂದಿರ್ಸ್ಕೊಂಡು ಮೈಸೂರು ರಾಜ್ಯ ಕೊಡ್ತೇವೆ ಅಂತಂದ್ರ ಆಗತ್ತೇನ್ರಿ? ಹೆಣ್ ಕೊಡ್ವಲ್ರ ಅಂದ್ರ ಮೈಸೂರು ರಾಜ್ಯ ನಮ್ಗೆ ಹೆಂಗ್ ಹೆಣ್ ಕೊಡ್ತೇನ್ರಿ? ನಮ್ಮನೆ ಬೇಕಾದ್ರೆ ಮಾಡ್ಕೊಂಡು ಹೋಗ್ತಾರ. ಅವ್ರ ಯಾಕೆ ಕೊಡ್ತಾರ್ರಿ? ಲಕ್ಷಾಂತರ ರೂಪಾಯಿ ಕೋಟ್ಯಾಧೀಶದವ್ರು ಅವ್ರು ಮುಂದಲ್ ರಾಜ್ಯ ಕೊಡ್ತಾರ ಅವ್ರು. ಮತ್ತೆ ಹಂಗಾಗೈತ್ರಿ ಪರಿಸ್ಥಿತಿ. ಆಮೇಲೆ ನೋಡ್ರಿ, ಮೊದಲೆಲ್ಲ ಹೆಣ್ಮಕ್ಳು ಕುರಿ ಕಾಯ್ತಿದ್ರು, ಕುರುಬ್ರು ಅಂತಂದ್ರ ಅಡಿಗೆ ಮಾಡ್ರು, ಯಾರು ಅಕ್ಕಪಕ್ಕ ರೈತರ ಸತಿಗೆ ಬಂದು ಅಂಬ್ಲಿ ಉಣ್ಣೋರು, ಮಜ್ಜಿಗೆ ಕುಡಿಯೋರು. ಇವತ್ತು ಆ ಸಂಸ್ಕೃತಿ ಉಳಿದಿಲ್ಲ. ಈಗ ಕುರಿ ಕಾಯೋನೆ, ಕುರಿ ಓನರ್ನೇ ಕುರಿ ಕಾಯೋ ಹೆಣ್ ಕೊಡ್ದಂಗ ಆಗೈತಿ. ಮೊದಲೆಲ್ಲ ಕುರಿ ಕಾಯೋಂಗ ಹೆಣ್ ಕೊಡ್ತಿದ್ರು. ನಮ್ ಸಮುದಾಯ ಅಷ್ಟೇ ಅಲ್ರಿ, ನಮ್ ಲಿಂಗಾಯತ ಸಮುದಾಯ ಅಂತಲ್ಲ, ಮುಸ್ಲಿಮ್ದಾಗೂ ಇತ್ತು. ಬರೀ ಕಟಿಂಗ್ ಪ್ಲೇಯರ್ ಪಕ್ಕಡು ಸ್ಕ್ರೂ ಡ್ರೈವರ್ ಇದ್ರೆ ಯಾವೇ राबतावने मिस्त्री देख छोड़ बे चौकरी अंतिद्रे. अभी उन्हें भी नहीं चल रहा काम है. अभी इलेक्ट्रिकल व्हीकल्स आए ने, उसका भी काम नहीं चल रहा है, उसको भी चौकरी नहीं मिल रहा है, उसका भी मजबूरी है. अभी गौंडी का पहला गौंडी का काम पत्थर में बनता था, पत्थर का घर बनाता था. अभी पत्थर का बंद हो गया, अभी ईटा के चल हो गया. अभी सब गौंडी का काम चल रहा है. गौंडी कमाता है 700 रुपए. घर का भी संभाल साहब कर को बोल, उनको भी चौकरी नहीं दे रहा है. ಕನ್ನಡದಲ್ಲಿ ಮಾತಾಡ್ರಿ, ಕನ್ನಡದಲ್ಲಿ. ಕನ್ನಡದಾಗಂದ್ರೆ ಅವ್ರವ್ರ ಸಂಸ್ಕೃತಿ ಭಾಷೆದೊಳಗೆ ಮಾತಾಡಿದ್ರೆ ಅದು ಅರ್ಥ ಆಗುತ್ತೆ. ಯಾಕಂದ್ರೆ ಕೆಲವ್ರಿಗೆ ಉರ್ದು ಬರ್ತೈತಿ, ಕನ್ನಡ ಬರ್ತಿರಂಗಿಲ್ಲ. ಈಗ ಅವ್ರವ್ರ ಸಂಸ್ಕೃತಿ ಒಳಗ ತಿಳಿಸಿದ್ರೆ ತಪ್ಪೇನಲ್ಲ. ನೋಡ್ರಿ, ಇವ್ರಿಗೆ ವಯಸ್ಸಾಗೈತಿ, ಅವತ್ತಿಂದ ಇವತ್ತಿನವರೆಗೂ ಇವರು 3-4 ಮಕ್ಕಳು ತಂದಿ. ಆದ್ರೂ ಈ ವಯಸ್ಸಿಗೂ ಇನ್ನೂ 4 ಕಟ್ತಾರ. 4 ಕಟ್ಟ ಹುಡುಗರು ಅಂದ್ರೆ ಏನ್ರಿ? ಹೆಣ್ಣೆ ಕೊಡಲ್ಲ ಅಂತಾರೆ. ನೌಕರಿ ಕೇಳ್ತಾರೆ. ಇವಾಗ ಮಕ್ಳು 4 ಕಟ್ತಾ ಇದಾರೆ. ಅದು ಹೆಣ್ಣು ಸಿಗ್ತಾ ಇಲ್ಲ. ನೌಕರಿ ಬರ್ಬೇಕಲ್ಲ.
ಅದೇ ಅದೇ MA BA ಮಾಡ್ಕೊಂಡಾರೆ, ಹಾ ಹಾ ಕೆಲ್ಸ ಇಲ್ಲ, ಮನೆ ಕುಂತಾರ. ಅದೇ ಅದೇ ಆ ಪೊಲೀಸ್ ಇದು ಪಾಸ್ ಆಗಿ ಬಂದಾರ, ಹೆಸರು ಬಂದಿಲ್ಲ ಅವ್ರು. ಹಾ ಹಾ ಈ ತರ ಆಯ್ತು ನೋಡ್ರಿ ದೇಶದ ಸಮಸ್ಯೆ. ರೈತರ ಮಕ್ಕಳಿಗೆ ಅದಕ್ಕೆ ನಾನು 50 ಎಕರೆ ಐತಿ ಅಂದ್ರು ಅಷ್ಟೇ, 100 ಎಕರೆ ಐತಿ ಅಂದ್ರು ಅಷ್ಟೇ. ಏನಂತಂದ್ರೆ ನನ್ನ ಮಗಳು ಚಲೋ ಇರ್ಲಿ ಅನ್ನೋ ಉದ್ದೇಶಕ್ಕೆ ಜಾಬ್ ಹೊಡ್ರೆ ಕೊಡ್ತಾರ್ರಿ. ಆದ್ರೆ ಇವರು ನಾನು ಹೆಂಗ್ ಕಷ್ಟಪಟ್ಟು ಆ ಮನಿಂದ ಬಂದನಿ, ನಮ್ಮ ಅಣ್ಣ ತಮ್ಮನಿಗೆ ಕೊಟ್ರೆ ನನ್ನ ಮಗಳು ಸುಖವಾಗಿರ್ತಾರಂತ ನಮ್ಮ ಅಕ್ಕಂಗೆ ಅನ್ಕೊಂತಿದ್ರು. ಹೌದು. ಅದಕ್ಕೆ ಈಗ ನಾವೇನ್ ಮಾಡೀವಿ ಅಂದ್ರೆ ನಮ್ಮ ಸಂಸ್ಕೃತಿ ನಾವೇ ಕೆಡಿಸ್ಕೊಂಡು ನಾವು ಜನರ ಹತ್ರ ಹೇಳ್ಕೊಳಕ್ ಕುಂತೇವಿ. ಅದಕ್ಕೆ ಜಾಬ್ ಹೊಡ್ರು ನಮ್ಮನೆ ಮಾಡ್ಕೊಂಡು ಹೋದ್ರೆ ನಾವೇ ಕೊಡ್ತಾರ್ರಿ. ನಾನು ಇಂತ ಚಿಕ್ಕ ಆಫೀಸರ್, ಇನ್ನು ನನ್ಕಿಂತ ಮೇಲೆ ಆಫೀಸರ್ ನನ್ನ ಮಗಳು ಕೊಡ್ತೀನಿ ಅಂತ ಅಲ್ಲಿ ಪೈಪೋಟಿ ಬೀಳ್ತೈತ್ರಿ. ಹಂಗಾಗಿ ಎಲ್ಲಾರು ಜಾಬ್ ಹೊಡ್ರು. ಆದ್ರೆ ನಾವು ದುಡಿದ ಯಾರು ತಿಂದೇ ಇರಕ್ಕಾಗಲ್ಲ. ನಾವು ಭೂಮಿ ಉಳ್ಳಿ, ನಾವು ದುಡಿದು ರಾಶಿ ಕಟ್ಟಿ ನಾವು ಮಾರ್ಕೆಟಿಂಗ್ ಮಾಡಿದಾಗ ಮಾತ್ರ ಎಲ್ಲರಿಗೂ ಆಹಾರ. ಆದ್ರೆ ಅವ್ರದು ತಿಳ್ಕೋಬೇಕು. ಸ್ವಲ್ಪ ನಾವು ವ್ಯವಸಾಯದ ಕಡೆ ಗಮನ ಕೊಟ್ಟು ನಮ್ಮ ಅಣ್ಣ ತಮ್ಮಂದಿರಿಗಾದ್ರೂ ಹೆಣ್ ಸಿಗ್ಲಿ ಕಡೆಗೆ ನಾವು ನಾವು ಅವ್ರ ಮನ್ಯಾಗ ಮಾಡ್ಕೆ ಬಂದವಿ, ನಮ್ಮ ಮಗಳನ್ನ ಒಬ್ಬಕ್ಕೆ ನಲ್ಲಿ ಕೊಡೋನು ಅನ್ನಂತ ಅವ್ರಿಗೂ ಬರ್ಬೇಕು. ಯಾಕಂದ್ರೆ ನಮ್ ಕಡೆ ದುಡ್ಡು ಐತಿ, ನಾವು ಓದಿಸಿ ಮುಂದಿನ ಜಾಬ್ ಹೊಡ್ರಿ ಕೊಡ್ತೇವೆ ಅಂದ್ರೆ ಎಲ್ಲಾರು ಜಾಬ್ ಅನ್ಕೊಂತ ಹೋದ್ರ ಹಿಂದಿದ್ದವ್ರು ಎಲ್ಲಾರು ಇನ್ನೇನ್ ಆಗ್ಬೇಕು, ರೈತರ ಮಕ್ಳು ಏನಾಗ್ಬೇಕು. ಹಾಗಾಗಿ ರೈತರ ಬಗ್ಗೆ ಸ್ವಲ್ಪ ಅನುಕಂಪ ಇರ್ಬೇಕು. ನಮ್ಮ ಹತ್ರ ದುಡ್ಡು ಐತಿ, ನಾವೇ ಅಷ್ಟೇ ಚೊಲೋ ಬಟ್ಟೆ ಹಾಕೊಂಡು ನಾವೇ ಚೊಲೋ ಮಾರ್ಕೆಟ್ ಅಡ್ಡಾಡ್ಬೇಕಂತಲ್ಲ. ರೈತ ನಿಮ್ಕಿಂತನೂ ಹುಷಾರು. ಬಟ್ಟಿ ಹರಕಿರ್ಬೋದು, ಗಲೀಜಿರ್ಬೋದು, ಆದ್ರೆ ನಿಮ್ಕಿಂತ 4 ಮಾರ್ಕೆಟ್ ಹೆಚ್ಚಿಗೆ ಓಡಾಡಿರ್ತಾನ. ತಿಳುವಳಿಕೆ ಜ್ಞಾನ ಜಾಸ್ತಿ ಇರ್ತೈತಿ. ನೀವೆಲ್ಲ ಪೆನ್ ತಗೊಂಡು ಕ್ಯಾಲ್ಕುಲೇಟರ್ ಲೆಕ್ಕ ಮಾಡ್ತೀರಿ, ನಮ್ವೆಲ್ಲ ಮೈಂಡ್ ನಾಗ ಇರ್ತಾವ. ಪ್ಲಸ್ ಮೈನಸ್, ನೀವ್ ಇನ್ನು ಮೈನಸ್ ಪ್ಲಸ್ ಹೊಡೆದ್ ನೋಡ್ತೀರಿ, ನಾವ್ ಹೊಡೆಯಂಗಿಲ್ಲ. ನಮ್ಗೆಲ್ಲ ಬಾಯಾಗ ಬರ್ತಾವ. ಅದಕ್ಕೆ ಹಾಗಾಗಿ ನೀವೆಲ್ಲ ರೈತರು ಮುಂದಿನ ದಿನಮಾನಗಳಲ್ಲಾಗ್ಲಿ ನಿಮಗ ಒಬ್ಬಳೇ ಮಗಳಿರ್ಲಿ, ಆದಷ್ಟು ಅನ್ನ ಹಾಕೋ ಜಮೀನಲ್ಲಿ ಉಳುಮೆ ಮಾಡೋನ್ಗೆ ಒಂದ್ ಹೆಣ್ಣು ಕೊಟ್ಟು ಆ ಹೆಣ್ಣನ್ನ ಭೂಮಿ ಉಳ್ಳೋನ್ ಕೊಟ್ರೆ ಈ ಭೂಮಿ ತಾಯಿನೇ ಉಳಿಸ್ದಂಗಾಗುತ್ತೆ. ಹಾಗಾಗಿ ನೀವು ಅಂತ ಪ್ರಯತ್ನ ಮಾಡ್ರಿ. ರೈತನ ಬಾಳೆದಲ್ಲಿ ಯಾವ ಹೆಣ್ಣು ಬದುಕಿ ಬಾಳುತ್ತೆ ಅದು ಪೂರ್ವ ಸುಖವಾಗಿರುತ್ತೆ. ಯಾಕಂದ್ರೆ ಎಲ್ಲರೂ ಒಬ್ರಂತೂ ಒಬ್ಬರೇ ಇರಂಗಿಲ್ಲ. ಇಲ್ಲಿ 1000 ಎತ್ತು ಬಂದವೆ. ಒಂದ್ ಎತ್ತಿನಂಗೆ ಒಂದ್ ಎತ್ತು ಇರಂಗಿಲ್ಲ. ಒಂದ್ ಎತ್ತು ಕಳ್ಳ ಇರ್ತೈತಿ, ಒಂದ್ ಎತ್ತು ಸುಳ್ಳು ಇರ್ತೈತಿ, ಅದ್ರಾಗ ಒಂದ್ ಎತ್ತು ಸೂರ್ ಇರ್ತೈತಿ, ಒಂದ್ ಎತ್ತು ಹಬ್ಬ ಮಾಡ್ತಿರ್ತೈತಿ, ಒಂದ್ ಎತ್ತು ಗಾಡ ಕೊಡ್ತಿರ್ತೈತಿ. ಅವ್ನ ಅಷ್ಟೇ ಇಟ್ಕೊಂಡು ಹೋಗಕ್ ಬಂದಿರಂಗಿಲ್ಲ ರೈತರು. ನಮಗ್ ಬೇಕಾದ್ರೆ ಉಳ್ಮೆ ಮಾಡಕ ನಮ್ಮ ಮನೆಗೆ ಬಂದಾಗ ನಾವು ಪ್ರೀತಿ ವಿಶ್ವಾಸ ಆಗಿ ಸ್ಪರ್ಧೆ ಕಟ್ಟಬಹುದು. ಆ ರೀತಿ ಸ್ಪರ್ಧೆ ನಡೀತಿದ್ ಹೊರತು ಇಲ್ಲಿ ಎಲ್ಲಾರು ಸ್ಪರ್ಧೆ ಕಟ್ಟಾರೆ ಮಾರ್ಕೆಟಿಂಗ್ ಬರಂಗಿಲ್ಲ. ಮೊದಲು ಭೂಮಿ ಉಳ್ಳನೆ ಮೇನು, ಆಮೇಲೆ ಸ್ಪರ್ಧೆ. ಈಗ ನಾನೊಬ್ಬ ತಂದಿಗೆ ಮಗ, ಮೊದಲು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಮುಖ್ಯ ಅಲ್ಲ, ನಾನು ತಂದೆಗೆ ಮಗ ಮುಖ್ಯ, ಆಮೇಲೆ ನಾನು ವಿದ್ಯಾಭ್ಯಾಸ ಮುಖ್ಯ. ವಿದ್ಯಾಭ್ಯಾಸ ಮಾಡ್ತೇನೆ, ಸ್ಪೋರ್ಟ್ಸ್ ಮುಖ್ಯ. ಹಾಗಾಗಿ ರೈತನಲ್ಲಿನೂ ಕೂಡ ಅಷ್ಟೇ ಮುಖ್ಯ. ರೈತನಿಗೆ ಮಗ ಹೌದು, ಅವನು ಎಲ್ಲಾ ವಿದ್ಯಾಭ್ಯಾಸನು ತನ್ನ ರೈತನ ಮನೆಯಲ್ಲಿ ಏನ್ ಬರ್ತದೆ, ಬಿತ್ತನೆ ಮಾಡೋದಿರ್ಬೋದು, ಒಂದು ಕುಂಟಿ ಹೊಡೆದಿರ್ಬೋದು, ಬರೀ ಕಡ್ದು ಬಳ್ದು ಕಟ್ಟೋದಿರ್ಬೋದು, ಅಥವಾ ಬರೀ ಕುಂಟಿಗೆ ಊಟಿ ಹಾಕೋದೇಂದ್ರೆ ಮಿಸ್ ಆದ್ರೆ ಕುಂಟಿ ಎತ್ತೆತ್ತೋ ಹೋಗ್ತದೆ. ಅಂತವೆಲ್ಲ ಸಂಸ್ಕೃತಿ ನಾವು ಕಲ್ತವ್ರಿದ್ರೆ ಒಳ್ಳೆ ನಮ್ಮ ಮಕ್ಕಳಿಗೂ ಕಲಿಸಿ. ಮತ್ತೆ ಒಬ್ಬ ಹೆಣ್ಮಗಳಿದ್ರು ಕೂಡ ನೀನು ಓದೋದ್ ಸಾಕಮ್ಮ, 10ನೇ ಕ್ಲಾಸಿನ ಮೇಲೆ ನಮ್ಮ ಮನೆ ಸಂಸ್ಕೃತಿ ಇಲ್ಲ, ಹಾಗಾಗಿ ನಾವು ರೈತನಿಗೆ ಕೊಡೋರು, ನೀನು ಅಡಿಗೆ ಮನೇಲಿ ಕೆಲಸ ಕಲ್ಕೊ. ನಾವು ಅವ್ರ ಮನ್ಯಾಗ ನಮಗ್ ಕೊಟ್ಟರ ಹೆಣ್ಣು, ನಾವು ನಿಮ್ಗೆ ಒಳ್ಳೆ ಅಲ್ಲಿಗೆ ಕೊಡ್ತೇವೆ. ನಮ್ ಪರಿವಾರ ದೊಡ್ಡದಾಗ್ಲಿ, ಎಲ್ಲರಿಗೂ ಒಂದೊಂದು ಸವಿ ನೆನಪು ಬರ್ತಾ ಇರ್ಲಿ ಅಂತ ಭಾವನೆ ಬರ್ಬೇಕು. ಈಗ ನಾವ್ ಅವ್ರ ಮನ್ಯಾಗ ಮಾಡ್ಕೊಂಡೇವ್, ನಾವ್ ಹೆಂಗ ಅವ್ರ ಮನೆ ಕೊಡ, ನಮ್ಕಿಂತ ಶ್ರೀಮಂತರನ್ನ ಅವ್ರು ಈ ದೊಡ್ಡಿಸ್ಕಿ ಬಿಡ್ಬೇಕು. ಹಂಗ ಉಂಟತ್ರಿ ಸಮಾಜ, ಈ ದೊಡ್ಡಿಸ್ಕಿ ಬಿಡ್ಬೇಕು. ಅವ್ನಿಗೆ 2 ಎಕರೆ ಜಮೀನ್ ಇರ್ಲಿ, ಅವ್ನ್ ಕೊಟ್ಟು ಮೇಲ್ ತರ್ಬೇಕು. ಇವ್ರು ಅವ್ನು 2 ಎಕರೆ ಜಮೀನ್ ಅವ್ ಮಾರ್ಕೊಂಡ್ ಹೋಗ್ಬೇಕು ಅಂತ ಸಮಾಜ ತುಳಿಯಕ್ ನಿಂತ್ಕೊಂಡತ್. ಈಗ 1 ಎಕರೆ ಇದ್ದವ್ ವ್ಯಾಲ್ಯೂವೇ ಇಲ್ಲ. ಯಾವಾಗ ಹೊಲ ಮಾರ್ತಾನ, ಯಾವಾಗ ಲಾವಣಿ ಹಾಕ್ತಾನ, ಯಾವಾಗ ಬಡ್ಡ್ಯಾಗ ಹಾಕ್ತಾನ, ಇದನ್ನ ನೋಡ್ತಾರ. ಕಡಿಗೆ ಅವಂಗೆ ಯಾವ್ದಾರ ಒಂದ್ ಇಕ್ಕಟ್ನಾಗ ಸಿಗಿಸಾದ್ರು ಅವ್ನ್ ಬಡ್ಡಿ ಸಾಲಕ್ ತರ್ತಾರ ಹೊಲ ಹಾಕ್ಲಿ ಅಂತೇಳಿ. ಇಂತ ನೀಚತನ ಹೆಚ್ಚಿಗೆ ಇರೋದ್ರಿಂದ ಈ ನೀಚತನ ಕಮ್ಮಿ ಆದಾಗ ಮಾತ್ರ ನಮಗ್ ಭೂಮಿ ಮೇಲೆ ಅವಕಾಶ ಇರ್ತೈತಿ. ದಿನ ಬದುಕ್ ಏನಾಗೈತಿ ಗೊತ್ತೇ, ಅವ ಲೂಟಿ ಹೊಡಿತಾನೋ, ಮೋಸ ಮಾಡ್ತಾನೋ, ಏನ್ ಮಾಡ್ತಾನೋ ಗೊತ್ತಿಲ್ಲ, ಒಟ್ಟು ದುಡ್ಡು ಬರ್ತದ. ಈ ಲೆಕ್ಕಕ್ಕೆ ನಿಂತ್ಕೊಂಡ್ರ ಜನ. ಆದ್ರೆ ಅದು ದಿನನಿತ್ಯ ಬದುಕಿಗೆ ಮಾತ್ರ, ಇಡೀ ಪೂರ ಲೈಫ್ ಲಾಂಗ್ ಜೀವನಕ್ಕಲ್ಲ. ನಾವ್ ಇರೋ ಮಟ್ಟ ನಮ್ಮದ್ ನಡೀತೈತೆ. ನಾವು ಸತ್ ಮೇಲೆ ನಮ್ಮ ಮಕ್ಕಳು ಮರಿ ನಾವು ಮಾಡಿದ ಪಾಪನ ಅನುಭವಿಸ್ಲೇಬೇಕು ಈ ಭೂಮಿ ಮೇಲೆ. ನಾನ್ ಮಾಡಿದ್ರು ನಾನು ಅನುಭವಿಸ್ಬೇಕು, ಯಾರಿಗೂ ಬಿಟ್ಟು ಕೊಟ್ಟಿಲ್ಲ ಇದು. ನೋಡ್ರಿ, ನಾನು
ತಾಯಿ ಕಳ್ಕೊಂಡನಿ, ತಂಗಿ ಕಳ್ಕೊಂಡನಿ. ಆದ್ರೆ ನನಗೆ ತಾಯಿಗಿಂತ ಜಾಸ್ತಿ ತಂಗಿ ಮೇಲೆ ಪ್ರೀತಿ ಇತ್ತು. ಇವತ್ತು ನನಗೆ ತಾಯಿ ಸತ್ತಾಳಂದ್ರು ತಂಗಿ ಇದ್ದಿದ್ರೆ ತಾಯಿಗೆ ಸಮಾನವಾಗಿ ನೋಡ್ತಿದ್ಲು. ಅಯ್ಯೋ ನಮ್ಮ ಅಣ್ಣ, ಅಯ್ಯೋ ನಮ್ಮ ತಮ್ಮ, ಅಯ್ಯೋ ನಮ್ಮ ಅಪ್ಪ. ಇವತ್ತು ನಾವು ತಾಯಿ ತಂಗಿ ಕಳ್ಕೊಂಡು ಇನ್ ಯಾರ್ದೋ ಮುಂದೆ ಹೇಳ್ಕೊಂಡ್ರೆ ನಮ್ ಕಷ್ಟ ಅನುಭವಿಸ್ತಾರನ್ರಿ. ಅದಕ್ಕೆ ಯಾವಾಗ್ಲೂ ಎತ್ತು ಹುಟ್ಟಿದ ಅಕ್ಕ ತಂಗಿಯರ್ನ ತಾಯಿಂದ್ರನ್ನ ಬಾಳ್ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಅಕ್ಕ ತಂಗಿಯರ್ನ ಎಷ್ಟು ನಾವು ಹತ್ರ ಮಾಡ್ಕೊಂತೇವೆ ಅಷ್ಟು ನಮಗೆ ಕೃಪಾ ಆಶೀರ್ವಾದ ಇರ್ತೈತಿ. ಒಂದ್ ಹೆಣ್ಣು ಕೊಡೋದ್ರಾಗ್ಲಿ, ಸಂಸ್ಕೃತಿ ಆಗ್ಲಿ ಮನಿದು ನಾವ್ ಏನ್ ಮಾಡಕ್ ಕುಂತೇವೆ ಅಂದ್ರ ಅಕ್ಕಂಗೇರಿಯಲ್ಲಿ ಆಸ್ತಿಗೆ ಇದು ಯಾಕರ ಅಂತೇಳಿ ದೂರ ಬಾರದು ಊರಿಗೆ ಕೊಡೋದು, ಇಲ್ಲ ಅವ್ರನ್ನ ಜಾಬ್ ಹೊಡ್ರಿ ಕೊಡೋದು. ನೀನ್ ಚಲೋ ಮನಿ ಕೊಟ್ಟವಿ, ನಿನ್ಗೆ ಯಾಕೆ ಆಸ್ತಿ ಕೊಡ್ಬೇಕು ಅನ್ನೋದು. ಆದ್ರೆ ಅವ್ರು ಯಾವ ಆಸ್ತಿಗೂ ಬಯಸಿರಂಗಿಲ್ಲ. ಅವ್ರು ತವ್ರ ಮನೆ ನೆರಳನ್ನ, ತವ್ರ ಮನೆ ಊಟನ, ಇದು 2 ಹೊತ್ತು ಊಟ, 1 ತಾಸಿನ ನೆರಳು ಸಿಕ್ಕರೆ ಅವ್ರ ಜೀವನ ಪೂರ್ತಿಯಾಗಿ ಗಂಡನ ಮನೇಲಿ ಇದ್ರು ತವ್ರ ಮನೆಗೆ ಹರಕೆ ಕೊಡ್ತಾ ಇರ್ತಾರೆ. ನನ್ನ ತವ್ರ ಮನಿ, ನನ್ನ ತವ್ರ ಮನಿ, ನನ್ನ ತಂದೆ ತಾಯಿ ಚೊಲತ್ನಾಗಿರ್ಲಿ, ನನ್ನ ಅಣ್ತಮ್ಗಳು ಒಗ್ಗಟ್ಟಾಗಿರ್ಲಿ, ನಮ್ ಅಣ್ತಮ್ಗಳು ಮದುವೆ ಆಗ್ಲಿ ಅನ್ನಂತ ಹಾರೈಕೆ ಅಕ್ಕಂಗಿಯರ ಹತ್ರ ಇರ್ತೈತಿ ಹೊರತು ಇನ್ ಯಾರ ಹತ್ರ ಬರಲ್ಲ. ತಂದೆ ತಾಯಿ ಹಡ್ದು ರೂಪ ಮಾಡಿರ್ತಾರ ಅಷ್ಟೇ. ಆದ್ರೆ ನಮ್ಮ ಜವಾಬ್ದಾರಿ ನಮ್ಮ ಅವ್ರ ಕೈಗೆ ಬರೋವರ್ಗು ಇರ್ತೈತಿ. ಮುಂದೆ ನಾವು ಕೂಡಿ ಬಾಳ್ತೇವಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ, ಆ ಶ್ರಮನೇ ಶ್ರಮೆ. ಹಾ ನೋಡ್ರಿ, ನಾವೆಲ್ಲಾರು ಒಂದು ತಾಯಿ ಮಲಿ ಹಾಲು ಕುಡಿದಿದ್ರೆ ಆ ತಾಯಿನ ದೇವ್ರಂತ ಒಪ್ಕೊಳ್ಳೋಣ. ಆದ್ರೆ ನಮ್ಮ ಜೊತೆಗೆ ಹರಿದು ಹಂಚ್ಕೊಂಡು ಹಾಲು ಕುಡ್ದವ್ರು ಮಾತ್ರ ಒಟ್ಟಾಗಿರ್ಬೇಕು. ಅವ್ರು ಕಷ್ಟದಾಗರ ಇರ್ಲಿ, ಅವ್ರು ಚೊಲತ್ನಾಗರ ಇರ್ಲಿ, ಕಷ್ಟದಾಗಿದ್ದವ್ರನ್ನ ಬಂದು ಪ್ರೀತಿಯಿಂದ ಮಾತಾಡ್ಸೋದ್ರೆ ಅದೇ ನಮ್ಮ ಟ್ರೀಟ್ಮೆಂಟ್. ಯಾರು ಏನು ಡಾಕ್ಟ್ರೇ ನಮ್ಮನ್ನ ಜೀವ ಉಳಿಸ್ಬೇಕಂತ ಪ್ರಯತ್ನ ಮಾಡ್ತಿರ್ತಾರ ಅಂತಂದ್ರು ಅವತ್ತಿನ ಟೈಮಿಗೆ ನಮ್ಮ ಆಪ್ತರು ನಮ್ಮ ಮಗ್ಗಲಿಗಿದ್ರೆ ಅವರೇ ಡಾಕ್ಟರ್. ಯಾಕಂದ್ರೆ ಕಷ್ಟ ಬಂದಾಗ ಎಲ್ಲಾ ಸಂಸ್ಕೃತಿಯವರು ಕೂಡಿದಾಗ ಅಕ್ಕಂಗಿಯರು ಅದೇ ಒಂದು ನಮ್ಮ ಆರೋಗ್ಯದ ಭಾಗ್ಯ. ಅದಕ್ಕೆ ಹಂಗಾಗಿ ಎಲ್ಲರೂ ತಮ್ಮ ತಮ್ಮ ಬಡವ್ರ ಮಕ್ಳಿರ್ಲಿ, ಅವ್ರವ್ರ ಲೆವೆಲ್ಗೆ ಏನ್ ಇರ್ತೈತಿ ಅವ್ರ ಮನೆಯಾಗ ಹೆಣ್ಣು ಮಾಡ್ತಿರ್ತ ಅವ್ರು ಆ ವರ್ಗದಲ್ಲಿ ಕೊಡೋ ಕಲ್ಕರ್ರಿ. ಬರೀ ನಾವು ಒಬ್ಬಕ್ ಮಗಳದಳ ನಾ ಜಗ್ ಓದಿಸ್ತೀನಿ, ಜಗ್ ಓದಿಸ್ತವ್ರ ಬಾಳೆ ಏನಾಗೈತ್ರಿ, ಸಮುದಾಯ ಬಿಟ್ಟು ಹೊರಗೆ ಹೋಗ್ಯಾರ. ಮತ್ ಒಳ್ಳೆ ಅವ್ರು ನಮ್ ಸಮುದಾಯ ಕೊಡ್ಬೇಕಲ್ಲ. ಅವ್ರ ಸಮುದಾಯ ಎಲ್ಲಿ ಬೆಳಿತೈತಿ ಅವ್ರ ಸಮುದಾಯ ಕೊಟ್ಕೊಂತ ಹೋಗ್ತಾರ. ಹಂಗಾಗಿ ಇದನ್ನ ಅವ್ರ ಮಕ್ಕಳಲ್ಲಿ ಅರಿವು ಮೂಡಿಸ್ಬೇಕು, ಇವೆಲ್ಲ ಬಿಡಿಸ್ಬೇಕು. ಯಾಕಂತಂದ್ರ ಈಗ ನೋಡ್ರಿ ಎಲ್ಲಾರ ಕಡೆಗೂ ಇರ್ತೈತಿ ನಮ್ಮ ಜಾತಿ, ನಮ್ಮ ಕುಲ ಅನ್ನೋದು. ಈಗ ನಾವು ಅವ್ರ ಮನ್ಯಾಗ ಹೆಣ್ಣು ಐತಿ ಅಂತೇಳಿ ನಾವು ಬೇರೆ ಸಮುದಾಯ ಹೋಗಿ ಕೇಳಿದ್ರೆ ನಮ್ ಇದು ಏನು ನಿಮ್ ಇದು ಏನು ಅಂತಾರ. ಹಂಗಾಗಿ ಅದಕ್ಕ ಅವ್ರವ್ರ ಸಂಸ್ಕೃತಿ ಅವ್ರು ಉಳಿಸ್ಕೊಳ್ಳೋದಾದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕಲಿಸ್ರಿ. ನಾವ್ ಯಾವ ವೃತ್ತಿದಲ್ಲಿ ಬಂದಿರ್ತೇವೆ ಆ ವೃತ್ತಿನ ಕಲಿಸ್ರಿ. ಅಂದಾಗ ಅವ್ರ ವೃತ್ತಿದವ್ರಿಗೆ ಹೆಣ್ಣು ಸಿಗ್ತಾ ಹೋಗ್ತಾವ. ಅದಕ್ಕೆ ಏನ ಈಗ ಬಹಳಷ್ಟು ಹದ್ಗೆಟ್ಟತ್ರಿ ನೋಡ್ರಿ. ಕೆಲವು ಜಾಬ್ ಹೊಡ್ರಿ ಏನಂತಾರ, ಓದ್ಲಿರು ಪರವಾಗಿಲ್ರಿ ನಾವ್ ಮಾಡ್ಕೊಂತೇವೆ. ಯಾಕಂದ್ರ ಆಫೀಸ್ ಲೆವೆಲ್ ಮೀಟಿಂಗು ಅಂದ್ರೆ ಅವ್ಳಿಗೆ ಗೊತ್ತಾಗಿರ್ಬಾರ್ದು. ಇವ್ರು ಎಲ್ಲಾರ ರೌಂಡ್ ಹೊಡ್ಕೊಂಬರ್ಲಿ, ನಿನ್ಗೇನ್ ಗೊತ್ತೈತಿ ಆಫೀಸ್ ಅಂದ್ರ, ಅದಕ್ಕ ಓದಕ್ಕಿನ್ ಮಾಡ್ಕೋಬೇಕಂದೆ ಕಡೆಗೆ ನಮ್ಮ ಅಪ್ಪ ಬಂದ್ ನೀನ್ ಕಟ್ಟಿದ. ಇವ್ರು ತಮಾಷೆಗೂ ಹಿಂಗ್ ಮಾತಾಡ್ತಿರ್ತಾರ. ಅದಕ್ಕೆ ಯಾವಾಗ್ಲೂ ಯಾರಿಗೆ ಲೈಫ್ ಯಾರಿಗೆ ಸೆಟ್ಲ್ ಆಕೈತಿ ಅದ್ ಮಾಡ್ರಿ. ದಡ್ಡಿ ತಗೊಂಡೋಗಿ ಗುಡಾವಣೆ ಬಿಡೋದು, ಶಾಣಕ್ಕಿಂತ ಮುಂದ್ ರೋಡ್ ನಲ್ಲಿ ನಿಲ್ಸಿದ್ರ ಆಗಲ್ಲ. ದಡ್ರು ರೋಡ್ ಮೇಲೆ ಇರ್ಬೇಕಂತ, ಶಾಣ್ಯರ ಅಡಿಗೆ ಮನೆಗೆ ಇರ್ಬೇಕಂತ ಅಂದ್ರ ಅದು ಬಾಳ್ವೆ ಆಗುತ್ತೆ. ಯಾಕಂದ್ರ ದಡ್ರನ್ನ ಯಾಕೆ ರೋಡ್ ಮೇಲೆ ಬಿಡ್ತಾರ ಅಂದ್ರ 4 ಮಂದಿ ಸಂಸ್ಕೃತಿ ನೋಡ್ಕೊಂಡ್ರೆ ಕಲ್ಕರ್ಲಿ ಅವ್ರು ಅಂತ. ಶಾಣ್ಯರ್ ಯಾಕೆ ಅಡಿಗೆ ಮನೆಗೆ ಇರ್ತಾರ ಅಂದ್ರ ಒಳ್ಳೆ ಒಳ್ಳೆ ಪದಾರ್ಥದ ಅಡಿಗೆ ಮನಿಗ್ 4 ಮಂದಿ ಬಂದಾರ, ಒಳ್ಳೇದ್ ಮಾಡಿ ನೀಡಿದ್ರ ನಮ್ಮ ಮನ್ಯಾಗ ಉಂಡ್ ಹೋದವ್ರು ನಮ್ಮ ಮಂತ್ಯಾನ ನೆನೆಸ್ತಾರ. ಇಂತ ಸಂಸ್ಕೃತಿ ಹೆಣ್ಮಕ್ಳಲ್ಲಿ ಬರ್ಬೇಕು. ಈಗ ಅವೆಲ್ಲ ಏನಿಲ್ರಿ, ಸಿಟಿ ಹೊಡೆ ಕುಕ್ಕರು, ಸಿಲಿಂಡರು ಅವ್ರ ಮನ್ಯಾಗ ಮೊದಲ, ಆಮೇಲೆ ಇದು ಐತಿಲ್ಲ ನೋಡ್ತಾರೆ, ಬಿಸಿನೀರ್ ಕಾಸೋದು ಏನದು ಸೋಲಾರು ಅದೈತಿಲ್ಲ ನೋಡ್ತಾರ. ಆಮೇಲೆ ಬೆಡ್ರೂಮ್ ಸಪ್ರೇಟ್ ಐತಿಲ್ಲ, ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಐತಿಲ್ಲ. ಇವೆಲ್ಲ ಮನಿ ಒಳಗೆ ಇವೆಲ್ಲ ಸಂಸ್ಕೃತಿ ಇದ್ವನ್ರಿ ಮೊದ್ಲ. ರೀ ಎಂತ ಕೋಟಿಗೆ ಬಾಳೋ ರೈತ ಇದ್ರು ಕೂಡ ಬಾತ್ರೂಮ್ ಎಲ್ಲಿ ಜಾಗದಾಗ ಇರ್ಬೇಕು ಅಲ್ಲೇ ಇರ್ಬೇಕು. ಆಮೇಲೆ ನಾವು ಊಟ ಮಾಡಕ್ ಕೂತ್ಕೊಂಡ್ರು ನಮ್ ಎದುರಿಗೆ ಕಾಣ್ಬೇಕು ಅಂತ ಎದುರಿಗೆ ಗ್ವಾದ್ಲಿತ್ತು. ಆಮೇಲೆ ನಾವು ಮಕ್ಕಂಡವಿ ಅಂತಂದ್ರೆ ನಡೋ ಮನಿ ಮೇಲೆ ಒಂದ್ ಪಡ್ಸೆಲ್ ಇದ್ರ ಆ ಪಡ್ಸೆಲಾಗ ಎಲ್ಲಾ ಬಂದಂತ ಬೀಗರು ಬಿದ್ರು ಕುತ್ಕೊಂಡ್ರೆ ಎದುರಿಗೆ ಎತ್ ಕಾಣ್ತಿರ್ಬೇಕು. ಅವ್ನ್ ಯಾವಾಗ ತಂದ್ರಿ, ಇವನ್ ಯಾವಾಗ ತಂದ್ರಿ, ಅವ್ನ್ ಯಾಕೆ ಕೊಟ್ರಿ, ಇದ್ ಎತ್ ಮೇವ್ ಚಲೋ ತಿಂತತಿ, ಆ ಚಲೋ ತಿಂತತಿ, ಹಾದಾಡಂಗಿಲ್ಲ, ಚಂದ ನಿಂತ್ಕೊಂಡವ್ ಅಕ್ಕಿಯಾಗ, ಎತ್ ಬಾಳ ಶುದ್ಧತೆ ಅದಾವು. ಇಂತ ಸಂಸ್ಕೃತಿ ಮನಿ ಇಲ್ಲ. ಇಂತ ಸಂಸ್ಕೃತಿ ಯಾರು ರೈತರು ಉಳಿಸ್ಕೊಂತ ಇಲ್ಲ. ಇರಾಕ್ ಒಂದ್ ಮನಿ ಆರ್ಸಿಸ್ ಕಟ್ಟಿಸಿರ್ತಾರ, ದನ ಕಟ್ಟಕ್ ಒಂದ್ ದೂರ್ ಶೆಡ್ ಮಾಡಿರ್ತಾರ. ಯಾವಾಗ ಆಕಳ ಹಿಂಡದ ಏನ್ ಹೇಳಿರ್ತಾರ, ಒಂದ್ ಹಿಂಡು ಆಕಳ ತರಬಾರ್ದ್ರಿ ಮರ, ದಿನ ಡೈರಿಗೆ ಹೋಗಲ್ ತರ ಬದ್ಲಿ ಒಂದ್ ಆಕಳ ತಂದ್ ಕಟ್ಕೊಂತಾರ.
ಎರಡ್ ಹೊತ್ತು ಹಿಂಡಾಕ್ ಹೋದಾಗ ಮಾತ್ರ ಹುಲ್ಲು ಮೇವು ಹಾಕ್ತಾರ ಅಲ್ಲಿ ಮಠ ಅದ್ ಹಿಂಡಿಕೊಂಡು ಬರೋದ್ರಾಗ ಅಂದ್ರ ಆಕಳ ಸಾಯಂಗಾಗಿರ್ತೈತಿ ಅದನ್ನ 25,000 ಕೊಟ್ಟು ತಗೊಂಡಿರ್ತಾರ ಹೊಳ್ಳಿ ಬಂದ್ 12,000ಕ್ಕ 10,000ಕ್ಕೆ ಆಕಳ ಕೊಟ್ಟೋಕಾರ ಮತ್ ಅವ್ರಿಗೇನ್ರಿ ದುಡ್ಡು ಇರ್ತೈತಿಲ್ಲ ಅದ್ರ ಬೆಲೆ ಗೊತ್ತಾಗ್ಬೇಕಲ್ಲ ಹಾಲು ಉಂಡಿರ್ತಾರ ಅವ್ರ ಮೇಸರಲ್ಲ ಹಿಂಡ ದಿನ ಹಿಡ್ಕೊಳದ ಮತ್ತ ಆ ಗಪ್ಪನ ಹೋಗಿ ಮಾರದ ಮತ್ತೊಂದ್ ಹಿಂಡ ತಗೊಂಡ್ ಹೋಗೋದು ಅದಕ್ಕೆ ದುಡ್ಡಿಗೆ ಬೆಲೆ ಕೊಟ್ಟರು ಅನುಭವ ಹಿಂಗೈತ್ರಿ ಸಂಸ್ಕೃತಿಗೆ ಬೆಲೆ ಕೊಟ್ಟವ ಆಕಳನ ಮತ್ ಮೇಯಿಸಿ ಕಟ್ಟಿ ಅದನ್ನ ಹೊಳ್ಳಿ ನಸಿ ಬಂದಾಗ ಕಟ್ಟಿಸಿ ಜೋಪಾನ ಮಾಡಿ ಅದು ಹೆಣ್ಗರ ಇಳಿದ್ರೆ ಮತ್ತ ಆ ಹೆಣ್ಗರ ಬೆಳೆ ಮಟ್ಟ ಆಕಳ ಇಟ್ಕೊಂಡು ಆ ಕರ ಯಾವಾಗ ಮತ್ತ ನಸಿಗೆ ಬಂದು ಕಟ್ಕೊಂತು ಅವಾಗ ಈ ಆಕಳ ಮಾಡ್ತಾನೆ ಯಾಕಂದ್ರೆ ಅದ್ರ ತಳಿ ನಮ್ಮ ಮನ್ಯಾಗ ಇರ್ತೈತಿ ಅಂತ ಇಂಥ ಸಂಸ್ಕೃತಿ ಹಿಂದೆ ನಮ್ಮಪ್ಪ ಒಂದು 15,000 ರೂಪಾಯಿ ಒಂದು ಆಕಳ ತಂದಿರಿ ನಾನು ಇನ್ನೂ ಸಣ್ಣವಿದ್ದೆ 15,000 ಅಲ್ರಿ ಬರೀ 1,500 ರೂಪಾಯಿ ಸಾರಿ ತಪ್ಪು ಹೇಳಿದೆ ನಾನು 1,500 ಬರೀ 1,500 ರೂಪಾಯಿ ನನ್ನ ಬಾಲ್ಯ ಜೀವನ 12 ವರ್ಷ ಅವಾಗ ಆಕಳದ ಫಲ ಇನ್ನೂ ಇದೆ ನಮ್ಮ ಮನೇಲಿ ಇನ್ನೂ ಇದೆ ಆದ್ರೆ ಆಕಳ ಎಕ್ಸಿಡೆಂಟ್ ಆಗಿ ಸತ್ತದ ಹೈವೇದಾಗ NH4 ಫುಟ್ಪಾತ್ನ ಮೇಯ ಮುಂದ ತೆಳಗಿ ಅದು ಏನಾಗ್ಬಿಟ್ಟೈತಿ ತೆಳಗ್ ಇಳಿಯಾಕ ಹೊಂಟೈತಿ ಕರ ಹೋಗ್ಬಿಟ್ಟೈತಿ ಆಗ್ಲೇ ತೆಳಗ್ ಕಾಲ್ ಇಟ್ಬಿಟ್ಟೈತಿ ಬಸ್ ನ ಸ್ಪೀಡ್ ಅದ ಹಿಂದ್ ಗಾಡಿ ಐತಿ ಅವಂದು ತಪ್ಪಲ್ಲ ಅದು ನೋಡ್ರಿ ನಮ್ಮ ಮನೆ ದೇವ್ರಿಗೆ ಉಳ್ವಿ ಚನ್ನಬಸವಣ್ಣ ಹೋಗೋ ಬಸ್ಸೇ ನಮ್ಮ ಆಕಳು ಕೊಡ್ದಿದ್ದು ಆದ್ರೆ ಅವತ್ತಿನ ಟೈಮ್ ನಾ ಬೇರೆ ಊರಾಗಿದ್ದೆ ನನ್ ಫೋನ್ ಹಾಕಿದ್ರು ಆ ಡ್ರೈವರ್ಗೆ ಏನು ಅನ್ಬೇಡ್ರಿ ಅಂತ ಹೇಳಿ ಯಾಕಂದ್ರೆ ನಾನು ಒಬ್ಬ ಡ್ರೈವರ್ ಆಗಿ ಗಾಡಿ ಓಡಿಸಿದ್ರೆ ಅನುಭವ ಇರೋದ್ರಿಂದ ಮೊದಲ ಪೊಸಿಷನ್ ನೋಡ್ಬೇಕು ಅವ್ NH4 ನಾವು ಬಿಡೋದ್ ತಪ್ಪು ಆದ್ರೆ ಅವತ್ತಿನ ದಿನ ಖಾಲಿ ನೆಲ ಇರ್ತಾವ ಮೇದ್ ಬರ್ತಾವ ಅಂತ ಬಿಟ್ಟಿದ್ವಿ ಅದ ಆ ಫುಟ್ಪಾತ್ ಮೇಲೆ ಮೇದು ತೆಳಗಿಳಿಯ ಮುಂದೆ ಎಕ್ದಮ್ ಅವ್ ಏನ ಬಿಡತ್ರಿ ರೈಟ್ ಸೈಡ್ ಫುಟ್ಪಾತ್ ಮಗ್ಲಿ ಬರಾಕುಂತಾನ ಅದು ಮುಂಗಾಲ್ ಇಟ್ಬಿಡತಿ ಹಿಂಗ್ ತೊಕೊಳಕ್ಕೂ ಬರಂಗಿಲ್ಲ ಆಲ್ರೆಡಿ 1.5 ಫೂಟ್ ಐತಿ ಅದ ಹಂಗಿದ್ದಾಗ ಅವ್ನಿಗೆ ಹಿಂದ್ ಗಾಡಿ ಐತಿ ಏನ್ ಮಾಡಕ್ಕಾಗಿಲ್ಲ ಕಂಟ್ರೋಲ್ ಮಾಡಕ್ ಅದ್ರ ತಳಿ ಇನ್ನೂ ಐತ್ರಿ ನಮ್ಮ ಮನ್ಯಾಗ ಅದು ಒಂಥರ ನೋಡ್ರಿ ಇತ್ತಾಗ ಜವಾರಿನೂ ಅಲ್ಲ ಇತ್ತಾಗ ಜರ್ಸಿನೂ ಅಲ್ಲ ಮಿಕ್ಸ್ ತಳಿ ಅವಾಗ ಬರೀ 1 ಲೀಟರ್ ಹಾಲು ಇಂಟೈತಿ ಅಂತ ಕೊಟ್ಟಿದ್ರು ಅದು ನಮ್ಮ ಮನಿಗ್ ಬಂದಿಂದ್ರ 3 ಲೀಟರ್ ಹೋಗಿ ಅದ್ರ ಕರ್ಮರಿ ಆದ್ಮೇಲೆ 5 ಲೀಟರ್ ಬಂದೈತಿ ಮತ್ ಅದು ಈಗಿರೋ ಮನ್ಯಾಗ ಏನ್ ಹಾಕ್ಲೈತಲ್ರಿ ನಮ್ಮ ತಮ್ಮನ ಮಗಳು ಇಷ್ಟೇ ಐತ್ರಿ ಅದು ತುಂಬ ಇಲ್ಲಿ ಆದಾಗ ಹಿಂಗ್ ಹೋಗಿ ಬಾಯ್ ಹಚ್ಚಿ ಮಲಿಗ್ ಹಿಂಗ್ ನಿಲ್ಲಿಸಿ ಫೋಟೋ ಹೊಡೆದಿದ್ರು ಈಗೂ ಐತಾ ಒದಂಗಿಲ್ಲ ಏನಿಲ್ಲ ಬಹಳ ಸಂಸ್ಕೃತಿ ಹಾಕಲ್ರಿ ಮತ್ ನೀವು ಏನಾರ ಹಾಕ್ರಿ ತಿಂದ್ ಹೊಟ್ಟಿ ತುಂಬ ಅದಕ್ಕೆ ಜವಾಬ್ದಾರಿನ ಪೂರ್ತಿ ನಮ್ಮ ಅಪ್ಪಾರ ನಮ್ಮ ಅಪ್ಪಾರಿಗೆ ಏನು ಕೆಲಸ ಮಾಡ್ಬೇಡಪ್ಪ ಸುಮ್ ಮನ್ಯಾಗ ಇರಂದ್ರ ಅವ್ನಿಗೆ ಮೊದಲಿಂದ ದುಡ್ಕೊಂಡ್ ಬಂದವ್ರಿ ಅವ್ನಿಗೆ ಕುಂದ್ರಾಕ್ ಆಗಲ್ಲ ಬೆಳಗ್ಗೆ ಎದ್ದ ಅಂದ್ರ ಮನ್ಯಾಗ ಏನು ಕೆಲ್ಸ ಇರಂಗಿಲ್ಲ ಅಂದ್ ಹುಡುಗೋಲ್ ಹಿಡ್ಕೊಂಡು ಒಂದ್ ಕಂಬಳಿ ಇಟ್ಕೊಂಡು ಹೊಲಕ್ ಹೋಗ್ತಾನ ಹೊಲಕ್ ಹೋಗಿ ಬಂದಿದ ಮೇಲೆ ಮತ್ ಆಕಳ ಬಿಟ್ಕೊಂಡು ಕರ್ಕೊಂಡು ಹಿಂಗ ಅದಾವ ನೋಡ್ರಿ ಸಂಸ್ಕೃತಿ ಉಳಿಸ್ಕೋಬೇಕ್ರಿ ಅಂದ್ರೆ ಯಾರಾದ್ರೂ ನಮ್ಮ ಅಕ್ಕಂಗಿಯರ ನಾವ್ ರೈತ ಕೊಟ್ರ ಅವರು ಹೊಳ್ಳಿ ಇಲ್ಲ ನನಗೆ ಸುಖ ಐತಿ ನನ್ನ ಮಗಳನ್ನ ಇದ್ರಾಗ ಇದಕ್ಕೆ ಕೊಡ್ಬೇಕು ಅನ್ನೋ ಒಂದು ಇದು ಬರ್ತದೆ ಈಗ ಅಡಿಗೆ ಮನೆ ಕೆಲಸ ಕಳ್ಸೋರ್ ಇಲ್ರಿ ಈಗ ಅಡಿಗೆ ಮನೆ ಕೆಲಸ ಎಲ್ಲಾ ಬರೀ ಗಾರ್ಮೆಂಟ್ಸ್ ಕಳ್ಸೋದು ಓದೋ ಫೇಲ್ ಆದ್ಲಂದ್ರೆ ಸಾಕು ಗಾರ್ಮೆಂಟ್ಸ್ ಕಳ್ಸೋದು ಹಿಂಗಾಗಿ ಈ ಸಂಸ್ಕೃತಿ ಇರೋದ್ರಿಂದ ಏನು ಇಲ್ಲ ಆಕಿ ಹೊಲ್ದಾಗ ದುಡಿಯೋದಾಗಂಗಲ್ಲ ಅಂತ ಹೋಗ್ಲಿ ಬಿಡು ಆತರ ಭಾವನೆ ಬಂದ್ಬಿಟ್ಟು ಆಮೇಲೆ ರೈತನ ಮಗನ್ ಮದುವೆ ಆಗಂತಂದ್ರ ನಾವ್ ಅಲ್ಲಿ ನೋಡುವ ಮರಿ ನಾ ಬೇಕಾದ್ರೆ ಸತ್ ತೊಕ್ಕನಿ ನಾವ್ ಮದುವೆ ಆಗಂಗಿಲ್ಲ ಬರೀ ಇಂಥವ್ ಹೇಳೋದು ಅದಕ್ರಿ ಯಾವಾಗ್ಲೂ ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಂಡಾಗ ಮಾತ್ರ ಎಲ್ಲರೂ ರೈತನ ಮಕ್ಕಳಿಗೂ ಹೆಣ್ ಕೊಡ್ತಾರ ಕೈ ಕೆಲಸ ಮಾಡೋನ್ಗಿ ಹೆಣ್ ಸಿಗ್ತೈತಿ ಕೌಂಡಿ ಕೆಲಸ ಮಾಡೋಂಗೂ ಸಿಗ್ತೈತಿ ಗಾಡಿ ಓಡ್ಸೋನ್ಗೂ ಸಿಗ್ತೈತಿ ಹಂಗಾಗಿ ಲಾರಿ ಡ್ರೈವರ್ ಆಗಿರ್ಬೋದು ಕುರಿ ಕಾಯೋ ಇರ್ಬೋದು ಅಥವಾ ಎತ್ ವ್ಯಾಪಾರಿ ಆಗಿರ್ಬೋದು ಇನ್ನಿತರ ಸಣ್ಣ ಪುಟ್ಟ ಕೆಲಸ ಮಾಡೋರಾಗ್ಲಿ ಅವ್ರವ್ರ ಅಕ್ಕಂಗಿಯರ್ನ ಅವ್ರವ್ರ ಸಂಸ್ಕೃತಿ ಕೊಟ್ರ ಅವ್ರ ಕೆಲಸ ಮಾಡೋಂತ ಯೋಗ್ಯತೆ ಕೊಟ್ರ ಹೊಳ್ಳಿ ಅವರು ಕೊಡ್ತಾರ ನಾವು ಒಬ್ಬ ಅಕ್ಕಂಗಿಯರ್ನ ಜಾಬ್ ಆರ್ಡರ್ ಕೊಡುದು ನಾವ್ ಇನ್ನೊಬ್ಬರ ಮನ್ಯಾಗ ಹೋಗಿ ಬಡವ್ರ ಮಕ್ಳು ಹುಡ್ಕೋದ್ ಮಾಡಿದ್ರ ಇನ್ನೆಲ್ ಕೊಡ್ತಾರ್ರಿ ಅದಕ್ಕೆ ಹಿಂಗಾಗೈತ್ ನೋಡ್ರಿ ನಮ್ ದೇಶದ ಪ್ರಾಬ್ಲಮ್ ಬೇರೆ ಏನಿಲ್ಲ ಅವ್ರವ್ರ ಸಂಸ್ಕೃತಿ ಅವ್ರು ಉಳಿಸ್ಕೊಂಡ್ರೆ ನಮ್ ದೇಶ ಇನ್ನೂ ಮುಂದುವರಿತೈತಿ ಒಗ್ಗಟ್ಟಾಗಿರ್ತವಿ ನಿಜ ತುಂಬಾ ಧನ್ಯವಾದ ರೀ ದೊಡ್ಡಮನಿ ಯಾವ್ರಿ ದೊಡ್ಡಮನಿ ನಿಮ್ದು ಸರ್ ನಮ್ದು ಸವಣೂರ್ ತಾಲೂಕು ತೋರ್ಮಳ್ಳಿ ಗ್ರಾಮ ರೀ ನಮ್ಮ ಹೆಸರು ಉಳುವಪ್ಪ ನಾಗಪ್ಪ ದೊಡ್ಡಮನಿ ಅಂತ ಹೇಳಿ ನಾವು 3 ಜನ ಅಣ್ತಮ್ಮಿಂದ್ರಿ 3 ಜನ ಒಟ್ಟಿಗೆ ಇದಾವಿ 2 ಮದುವೆ ಆಗೈತಿ ಇನ್ನೊಬ್ಬ ಒಂದ್ ಆಗ್ಬೇಕು ಚಿಕ್ಕ ಒಂದು